ನಮಸ್ಕಾರ. ವಿಶ್ವವಾಣಿ ಟಿವಿ ಸ್ಪೆಷಲ್ಗೆ ಸ್ವಾಗತ. ನಾನು ಚಿದಾನಂದ್ ರುದ್ರಾಪುರ್ಮಾಡ್. ಬಿಗ್ ಬಾಸ್ ಕನ್ನಡ ಸೀಸನ್ 11ರ ಟ್ರೋಫಿ ಮೇಲೆತ್ತುವವರು ಯಾರು ಎಂದು ಕಾಯಲು ಬಹಳ ದಿನಗಳು ಉಳಿದಿಲ್ಲ. ಕೆಲವು ಗಂಟೆಗಳಲ್ಲಿ ನಿಮ್ಮ ಕಾಯುವಿಕೆಗೆ ಉತ್ತರ ಸಿಗಲಿದೆ. ದೊಡ್ಡ ಮನೆಯ ಎಂಟರ್ಟೈನ್ಮೆಂಟ್ ರಂಗಿನ ಆಟದಲ್ಲಿ ಕೊನೆಯ ಫೈನಲ್ ನಲ್ಲಿ ಉಳಿದುಕೊಂಡಿರುವವರು ಕೇವಲ 6 ಜನ ಮಾತ್ರ. 6 ಜನರಲ್ಲಿ ಕಪ್ ಯಾರಿಗೆ ಎಂಬುದು ನಿರ್ಧಾರವಾಗಲಿದೆ. ಆದರೆ ಕಪ್ ಗೆಲ್ಲುವ ಫೇವರೇಟ್ ಸ್ಪರ್ಧಿ ಯಾರು ಎಂದು ನಿಖರವಾಗಿ ಹೇಳಲು ಆಗುತ್ತಿಲ್ಲ. ಏಕೆಂದರೆ ಮನೆಯಲ್ಲಿರುವ ಸ್ಪರ್ಧಿಗಳು ಒಬ್ಬರಿಗಿಂತ ಒಬ್ಬರು ಪವರ್ಫುಲ್ ಆಗಿದ್ದಾರೆ. ಹಾಗಾಗಿ ವಿನ್ನರ್ ಯಾರು ಎಂದು ಗೆಸ್ ಮಾಡೋದು ಅಷ್ಟು ಸುಲಭವಿಲ್ಲ. ಇಷ್ಟು ದಿನ ಮನೆಯಲ್ಲಿದ್ದದ್ದು ಬೇರೆ, ಇನ್ನೆರಡು ದಿನ ಮನೆಯಲ್ಲಿ ನಡೆಯುವ ರೋಚಕ ಬೆಳವಣಿಗೆನೇ ಬೇರೆ. ಈಗಾಗಲೇ ಕಪ್ ವಿಷಯವಾಗಿ ಉಳಿದ ಸ್ಪರ್ಧಿಗಳು ಹೈ ಟೆನ್ಷನ್ ನಲ್ಲಿದ್ದಾರೆ. ವೀಕೆಂಡ್ ದೊಡ್ಡ ಮನೆಗೆ ಬರಲಿರುವ ಕಿಚ್ಚ ಯಾರ ಕೈ ಮೇಲೆತ್ತಲಿದ್ದಾರೆ ಎಂಬುದು ಶೋ ವೀಕ್ಷಕರಿಗೆ ಬಹಳ ಬೆರಗುಗಣ್ಣಿನಿಂದ ನೋಡುವಂತೆ ಮಾಡಿದೆ. ಈಗಿರುವ ಲೇಡೀಸ್ ಸ್ಪರ್ಧಿಗಳಲ್ಲಿ ಭವ್ಯ ಮತ್ತು ಮೋಕ್ಷಿತಾ ಇದ್ದಾರೆ. ಆದರೆ ಹೆಚ್ಚು ಚರ್ಚೆಯಾಗುತ್ತಿರುವವರು ಭವ್ಯ ನಾನು ಯಾವ ಹುಡುಗರಿಗೂ ಕಮ್ಮಿ ಇಲ್ಲ ಎನ್ನೋ ರೇಂಜ್ ಅಲ್ಲಿ ತಮ್ಮ ರಗಡ್ ಪ್ರದರ್ಶನ ತೋರಿ ಈ ಹಂತಕ್ಕೆ ಬಂದು ನಿಂತಿದ್ದಾರೆ. ಇದೀಗ ಭವ್ಯ ಕಪ್ ಗೆಲ್ಲುತ್ತಾರಾ ಎಂಬ ಪ್ರಶ್ನೆ ಹಲವು ವೀಕ್ಷಕರಲ್ಲಿ ಮೂಡಿದೆ. ಹಾಗಾದ್ರೆ ಭವ್ಯ ಕಪ್ ಗೆಲ್ಲಲಿರುವ ಸಾಧ್ಯತೆ ಎಷ್ಟು? ಭವ್ಯ ಪ್ಲಸ್ ಅಂಡ್ ಮೈನಸ್ ಏನು? ಇಲ್ಲಿದೆ ನೋಡಿ ಒಂದು ಇಂಟ್ರೆಸ್ಟಿಂಗ್ ಸ್ಟೋರಿ. ಭವ್ಯ ಬಿಗ್ ಬಾಸ್ ಆರಂಭವಾದಾಗಿನಿಂದಲೂ ದೊಡ್ಡ ಮನೆಯಲ್ಲಿದ್ದಾರೆ. ಹಲವು ಗಟ್ಟಿ ಮುಟ್ಟಿ ಹುಡುಗರ ಎದುರು ತಮ್ಮ ದಿಟ್ಟ ಆಟವಾಡಿ ಸೈ ಎನಿಸಿಕೊಂಡಿದ್ದಾರೆ. ತಮ್ಮ ಜೋರು ಮಾತು, ಕೌಂಟರ್ ಕೊಡೋ ಸ್ಟೈಲು, ಜಗಳದ ಮನೋಭಾವ, ಸಿಟ್ಟಿನ ಸ್ವಭಾವ ಎಲ್ಲವೂ ಕೂಡ ಭವ್ಯರದ್ದು ಇದೆ. ಇದೇ ಭವ್ಯ ಕಪ್ ಗೆಲ್ಲುವ ಮತ್ತೊಬ್ಬ ಫೇವರೇಟ್ ಸ್ಪರ್ಧಿಯಾಗಿದ್ದಾರೆ. ಭವ್ಯ ಬಿಗ್ ಬಾಸ್ ನ ಪ್ರತಿ ಟಾಸ್ಕ್ ಅಲ್ಲಿ ಉತ್ತಮ ಆಟವಾಡಿ ಈ ಹಂತಕ್ಕೆ ಬಂದು ನಿಂತಿದ್ದಾರೆ. ದೊಡ್ಡ ಮನೆಯಲ್ಲಿ 3 ಬಾರಿ ಕ್ಯಾಪ್ಟನ್ ಆದ ಹೆಗ್ಗಳಿಕೆ ಕೂಡ ಭವ್ಯರಿಗಿದೆ. 3 ಬಾರಿ ಕ್ಯಾಪ್ಟನ್ ಆದವರ ಸಾಲಿನಲ್ಲಿ ಭವ್ಯ ಒಬ್ಬರೇ ಆಗಿದ್ದಾರೆ. ಬೇರೆ ಯಾವ ಸ್ಪರ್ಧಿ ಕೂಡ ಇಷ್ಟು ಬಾರಿ ಕ್ಯಾಪ್ಟನ್ ಆಗಿಲ್ಲ. ಭವ್ಯ 2 ತಲೆಯ ನಾಗರು ಹಾವು ಇದ್ದಂತೆ. ಏಕೆಂದರೆ ವಾರದ ಆರಂಭದಲ್ಲಿ ಅಬ್ಬರಿಸಿ ಬೊಬ್ಬೆರೆಯುವ ಭವ್ಯ ವೀಕೆಂಡ್ ಸಮೀಪಿಸುತ್ತಿದ್ದಂತೆ ಫುಲ್ ಸೈಲೆಂಟ್ ಆಗಿರುತ್ತಿದ್ದರು. ಕಿಚ್ಚ ಸುದೀಪ್ ಎದುರಿಗೆ ಅಷ್ಟೊಂದು ಮಾತನಾಡದೆ ಮಗುವಿನಂತೆ ಸೈಲೆಂಟ್ ಆಗಿ ಕೂರುತ್ತಿದ್ದರು. ಕೆಲವೊಮ್ಮೆ ಮಾತನಾಡಿದ್ದು ಹೊರತುಪಡಿಸಿದ್ರೆ ಬಹುತೇಕ ಸಮಯಗಳಲ್ಲಿ ಮೌನಕ್ಕೆ ಜಾರುತ್ತಿದ್ದರು ಭವ್ಯ ನೆಗೆಟಿವ್ ಅಂಶಗಳೇನೆಂದ್ರೆ ಡ್ರಾಮಾ ಮಾಡುತ್ತಾರೆ ಎಂಬ ಆರೋಪವಿದೆ ಮತ್ತು ಸುಖ ಸುಮ್ಮನೆ ಸ್ಪರ್ಧಿಗಳ ಎದುರು ಚೀರಾಟ ಮಾಡಿ ಮೋಸ ಮಾಡುತ್ತಾರೆ ಎಂಬ ದೂರು ಕೂಡ ಇದೆ. ಇನ್ನು ತ್ರಿವಿಕ್ರಮ್ ಅವರನ್ನ ಆಟದಲ್ಲಿ ಯಶಸ್ಸು ಸಾಧಿಸಲು ಸ್ವಾರ್ಥಕ್ಕಾಗಿ ಬಳಸಿಕೊಂಡರು ಎಂಬ ಕಂಪ್ಲೇಂಟ್ ಕೂಡ ಭವ್ಯ ತಲೆ ಮೇಲೆ ಇದೆ. ಇನ್ನು ಪಾಸಿಟಿವ್ ಅಂಶಗಳು ಏನೆಂದ್ರೆ ಯಾರಿಗೂ ಅಂಜದೆ ತನ್ನ ಆಟ ತಾನು ಆಡುವ ಕಡೆ ಗಮನ ಹರಿಸುತ್ತಾರೆ ಭವ್ಯ. ಇನ್ನು ಮೈಂಡ್ ಗೇಮ್ ಆಟವಾಡಿ ಮುನ್ನುಗ್ಗುವ ಮನೋಭಾವನೆ ಕೂಡ ಇದೆ. ವಸ್ತು ಸ್ಥಿತಿ ಅರ್ಥ ಮಾಡಿಕೊಂಡು ಆಡುವ ಧೈರ್ಯ ಕೂಡ ಇದೆ. ಇನ್ನು ಕೆಲ ಅಂಶಗಳಿಂದ ಭವ್ಯ ಯಶಸ್ಸು ಕೂಡ ಸಾಧಿಸಿದ್ದಾರೆ. ಇನ್ನು ಭವ್ಯ ಮತ್ತು ತ್ರಿವಿಕ್ರಮ್ ನಡುವೆ ಲವ್ ಇದೆ ಎನ್ನುವ ವಿಚಾರ ಕೂಡ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡಿದೆ. ಭವ್ಯ ಇದು ಸತ್ಯ ಎನ್ನುವ ಇವರಿಬ್ಬರ ನಡುವೆ ಅನೇಕ ಸಂಭಾಷಣೆಗಳ ವೈರಲ್ ಕೂಡ ಆಗಿದೆ. ಅದೆಷ್ಟೋ ಬಾರಿ ಒಟ್ಟೊಟ್ಟಿಗೆ ಕಾಣಿಸಿಕೊಂಡಿದ್ದಾರೆ. ರೋಮ್ಯಾನ್ಸ್ ಸೀನ್ಗಳಿಗೂ ಕೂಡ ಈ ಜೋಡಿ ಸಾಕ್ಷಿಯಾಗಿದೆ. ತ್ರಿವಿಕ್ರಮ್ ಭವ್ಯಗೆ ಪ್ರೀತಿಯಿಂದ ಪನ್ನಿಕುಟ್ಟಿ ಎಂದು ಕರೆಯುವುದು ಇನ್ನೂ ವಿಶೇಷ. ಅದೇನೇ ಇರಲಿ, ಈ ಜೋಡಿಯ ಗೆಳೆತನ ಯಾವ ರೀತಿ ಇರಲಿದೆ ಎಂಬುದಕ್ಕೆ ಸ್ವಲ್ಪ ದಿನ ಕಾದು ನೋಡೋಣ. ಒಟ್ಟಾರೆ ಭವ್ಯ ಟ್ರೋಫಿಯ ಸನಿಹ ಬಂದು ನಿಂತಿದ್ದಾರೆ. ಅದೃಷ್ಟ ಭವ್ಯ ಕೈ ಹಿಡಿಯಲಿದೆ ಎಂಬ ಪ್ರಶ್ನೆ ಕೆಲ ಗಂಟೆಗಳ ಕಾಲ ಕಾದು ನೋಡಬೇಕಾಗಿದೆ. ಭವ್ಯ ಆಟದ ಬಗ್ಗೆ, ಓವರ್ ಆಲ್ ಬಗ್ಗೆ ನಿಮಗೇನನಿಸುತ್ತೆ ಕೆಳಗೆ ಕಾಮೆಂಟ್ ಮೂಲಕ ತಿಳಿಸಿ ವೀಕ್ಷಕರೇ. ಇದಾಗಿತ್ತು ಇವತ್ತಿನ ಸ್ಪೆಷಲ್ ಸ್ಟೋರಿ. ಮತ್ತಷ್ಟು ವೈವಿಧ್ಯಮಯ ಸುದ್ದಿಗಳಿಗಾಗಿ ವಿಶ್ವವಾಣಿ ಟಿವಿ ಹಾಗೂ ವಿಶ್ವವಾಣಿ ಟಿವಿ ಸ್ಪೆಷಲ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.